ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹೆಸರೇನೋ ಸುಖವಿಂದರ್ ಸಿಂಗ್ ಸುಕ್ಕು, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ. ಆದರೆ ಸುಖ ಅನ್ನೋದೇ ಇಲ್ಲ ಈ ಮನುಷ್ಯನ ಜೀವನದಲ್ಲಿ. ಹಂಗಾಗಿದೆ ಪರಿಸ್ಥಿತಿ. ಇಡೀ ರಾಜ್ಯ ದಿವಾಳಿ ಎದ್ದು ಹೋಗಿದೆ. ದುಡ್ಡನ್ನು ಹೇಗೆ ನಿಭಾಯಿಸಬೇಕು, ಎಲ್ಲಿಂದ ತರಬೇಕು, ಹೇಗೆ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ತಿಳಿಯಲಾರದಂಥ ದಿಕ್ಕುಗಾಣದ ಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ ಸುಖವಿಂದರ್ ಸಿಂಗ್ ಸುಕ್ಕು. ಇದು ಯಾರೋ ಹೇಳ್ತಾ ಇರೋ ಗಾಸಿಪ್ ಅಲ್ಲ, ಸ್ವತಃ ಸುಖವಿಂದರ್ ಸಿಂಗ್ ಸುಕ್ಕು ಬಹಿರಂಗವಾಗಿ ಕೊಟ್ಟಿರುವಂಥ ಹೇಳಿಕೆ. ಅದು ವಿಧಾನಸಭೆಯಲ್ಲಿ ಹೇಳಿರುವಂಥ ಹೇಳಿಕೆ. ನಾವು ಯಾರೂ ಸಂಬಳ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ತಗೊಳ್ಳೋದಿಲ್ವಂತೆ, ಅವರ ಸಚಿವರು ತಗೊಳ್ಳೋದಿಲ್ವಂತೆ, ಅವರ ಶಾಸಕರು ತಗೊಳ್ಳೋದಿಲ್ಲಂತೆ. ಅಷ್ಟೇ ಅಲ್ಲ, ನಿಗಮ ಮಂಡಳಿಯ ಸದಸ್ಯರು ಕೂಡ ಯಾರು ಇನ್ಮೇಲೆ ಮಾಸಿಕ ಭತ್ಯೆ ಸಂಬಳ ಏನಿದೆ ಅದನ್ನು ತಗೊಳ್ಳೋದಿಲ್ಲ. ಯಾಕೆ ಈ ಮಾತನ್ನು ಹೇಳಿದರು? ಏಕೆಂದರೆ ಅವರ ರಾಜ್ಯ ದಿವಾಳಿಯ ಹಂತ ತಲುಪಿದೆ. 94,000 ಕೋಟಿ ರೂಪಾಯಿಗಳ ಸಾಲ ಅದರ ಮೇಲಿದೆ. ವೆಚ್ಚವನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಅಭಿವೃದ್ಧಿ ಯೋಜನೆದಂತೂ ಪ್ರಶ್ನೆಯೇ ಬರೋದಿಲ್ಲ. ಹೀಗಾಗಿ ದಿಕ್ಕುಗಾಣದ ಸ್ಥಿತಿಗೆ ಹೋಗಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಇದ್ದಕ್ಕಿದ್ದ ಹಾಗೆ BJPಯ ಪ್ರತಿಪಕ್ಷದ ನಾಯಕ ಎದ್ದು ನಿಲ್ತಾರೆ. ಜೈರಾಮ್ ಠಾಕೂರ್ ಅಂತ ಅವಳ ಹೆಸರು. ಅವ್ರು ಹೇಳ್ತಾರೆ, ನೀವು ಬಿಟ್ಟಿ ಭಾಗ್ಯ ಕೊಟ್ಟು ಇಡೀ ರಾಜ್ಯವನ್ನು ಈ ರೀತಿ ದಿವಾಳಿಯ ಅಂಚಿಗೆ ತಲುಪಿದ್ದೀರಿ, ಇದಕ್ಕೆ ನೀವೇ ಹೊಣೆಗಾರರು. ಹೀಗಾಗಿ ನೀವು ರಾಜೀನಾಮೆ ಕೊಟ್ಟು ಸರ್ಕಾರವನ್ನು ಬರಖಾಸ್ತುಗೊಳಿಸಬೇಕು ಅಂತ ಅವರು ಸಭಾತ್ಯಾಗ ಮಾಡ್ತಾರೆ. ನೋಡಿ, ಯಾರಿಗೆ ಆಡಳಿತ ಅನ್ನೋದು ಗೊತ್ತಿಲ್ವೋ ಅವರು ಬಾಯಿಗೆ ಬಂದ ಹಾಗೆ ಪ್ರಣಾಳಿಕೆಯಲ್ಲಿ ಹೇಳಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನಾಯಿತು ಅಂತ ಘಟನೆಯನ್ನು ಹೇಳಿಬಿಡ್ತೀನಿ. ಪಿಂಕಿ ಈ ಹಿಮಾಚಲ ಪ್ರದೇಶದ ಚುನಾವಣೆಯ ಉಸ್ತುವಾರಿಯನ್ನು ಹೊಂದಿದ್ರು. ಪಿಂಕಿ ಅಂದರೆ ನಿಮ್ಗೆ ಗೊತ್ತು, ಪ್ರಿಯಾಂಕಾ ವಾಡ್ರಾ ಗಾಂಧಿ ಅಂತ. ಎಲ್ಲರಿಗೂ ಒಂದು ಸರ್ನೇಮ್ ಇರ್ತದೆ, ಇವ್ರಿಗೆ 2 ಸರ್ನೇಮ್, ಪ್ರಿಯಾಂಕಾ ವಾಡ್ರಾ ಗಾಂಧಿ ಅಂತ ಇವ್ರ ಹೆಸರು. ಒಟ್ಟು ಜನಸಂಖ್ಯೆಯಲ್ಲಿರುವಂಥದ್ದು 77,56,000 ಜನ. 2011ರ ಸೆನ್ಸಸ್ ಸಮಯದಲ್ಲಿ 64 ಲಕ್ಷ ಇತ್ತದು. ಈಗ ಅದು 10 ಲಕ್ಷ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಸೆನ್ಸಸ್ ಆಗಬೇಕು, ಇನ್ನೂ ಆಗಿಲ್ಲ. 68 ವಿಧಾನಸಭಾ ಕ್ಷೇತ್ರಗಳಿದ್ದಾವಲ್ಲಿ. ಸಮಸ್ಯೆ ಏನು ಹಿಮಾಚಲ ಪ್ರದೇಶದ್ದು? ಯಾವಾಗಲೂ ಪ್ರತಿಕೂಲವಾದಂಥ ವಾತಾವರಣ, ಕೊಳ್ಳ ಪ್ರದೇಶ, ಏನನ್ನೂ ಹೆಚ್ಚಿಗೆ ಸೇಬುವನ್ನು ಬೆಳೀತಾರೆ ಅಲ್ಲಿಯ ಜನ. ಕೃಷಿ ಮೇಲೆ ನಿರ್ಭರಗೊಂಡಂಥ ಜನ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಯಾವುವೂ ಇಲ್ಲ. ಏನನ್ನು ಆ್ಯಪಲ್ ಬಿಟ್ಟರೆ ಬೇರೆ ರಫ್ತು ಮಾಡುವಂಥದ್ದು ಏನೂ ಇಲ್ಲ. ಸ್ವೆಟ್ರ್ಗಳನ್ನು ಮಾರಾಟ ಮಾಡ್ತಾರೆ. ಯಾವಾಗಲೂ ಹವಾಮಾನ ವೈಪರೀತ್ಯದಿಂದ ಬಳಲುವಂಥದ್ದು, ಪ್ರಾಕೃತಿಕ ವಿಕೋಪ ಆವಾಗ ಕಾಡ್ತಾ ಇರುತ್ತೆ. ಇಂಥ ರಾಜ್ಯದಲ್ಲಿ ಆರ್ಥಿಕತೆಯನ್ನು ನಿಭಾಯಿಸೋದು ಭಾಳ ಕಷ್ಟದ ಕೆಲಸ. ಆದರೆ ಕರ್ನಾಟಕಕ್ಕಿಂತ ಮುಂಚೆ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆದದ್ದು. ಆವಾಗ ಪ್ರಿಯಾಂಕಾ ವಾಡ್ರಾ ಏನು ಮಾಡ್ತಾರೆ, ಬಾಯಿಗೆ ಬಂದ ಹಾಗೆ ಅಲ್ಲಿ ಆಮಿಷಗಳನ್ನು ಒಡ್ತಾರೆ. ಏನು ಆಮಿಷ ಒಡ್ಡಿದ್ರು ಅಂತ ಕೇಳಿದರೆ ನೀವು ಅವಾಕ್ಕಾಗಿಬಿಡ್ತೀರಿ. ನೀವು 10 ಲಕ್ಷ ರೂಪಾಯಿಯ ಕಾರನ್ನು ತೆಗೆದುಕೊಂಡರೆ ಉದ್ಯೋಗ ಮಾಡಲಿಕ್ಕೆ ನಿಮ್ಗೆ 5 ಲಕ್ಷ ರೂಪಾಯಿ ಸಬ್ಸಿಡಿ. ನೀವು 1 ಕೋಟಿ ರೂಪಾಯಿಯ ಬಸ್ಗಳನ್ನು ತೆಗೆದುಕೊಂಡ್ರೆ ನಿಮಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ, 50% ಸಬ್ಸಿಡಿ ನೇರವಾಗಿ. ಎಲ್ಲ SSLC PUC ಎಲ್ಲ ಮಕ್ಕಳುಗಳಿಗೂ ಲ್ಯಾಪ್ಟಾಪ್ ಸರಬರಾಜು ಮಾಡುವುದು. ಮನೆಯ ಹೆಣ್ಮಕ್ಕಳಿಗೆ 1,500 ರೂಪಾಯಿ ಮಂತ್ಲಿ ದುಡ್ಡು ಕೊಡೋದು. ಜೊತೆಗೆ ಈ ಎಲ್ಲ ಮನೆಗಳಿಗೆ 125 ಯೂನಿಟ್ ಕರೆಂಟ್ ಫ್ರೀ. ಅದಲ್ಲದೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಲಾಗು ಮಾಡ್ತೀವಿ ಅಂತ ಹೇಳಿಬಿಡ್ತಾರೆ. ಅತಿ ಹೆಚ್ಚು ನಿವೃತ್ತರಿರುವಂಥ ಪ್ರದೇಶ ಇದು ಹಿಮಾಚಲ ಪ್ರದೇಶ. ಓಲ್ಡ್ ಪೆನ್ಷನ್ ಸ್ಕೀಮ್ನ ಲಾಗು ಮಾಡಲಿಕ್ಕಾಗಲ್ಲ ಅಂತ ಇಷ್ಟು ವರ್ಷ ಪರದಾಡಿಬಿಟ್ರು ನರೇಂದ್ರ ಮೋದಿ. 10 ವರ್ಷ ಪರದಾಡಿ ಈಗ 11ನೇ ವರ್ಷ ಅದಕ್ಕೊಂದು ಹೊಸದೊಂದು ಸ್ಕೀಮನ್ನು ತಂದು ಬ್ಯಾಲೆನ್ಸ್ ಮಾಡುವಂಥದ್ದು ಒಂದು ಮಾಡಿದ್ರು. ಇತ್ತೀಚೆಗೆ ತಾನೇ ಅನೌನ್ಸ್ ಆಯಿತು, ನಿಮ್ಗೆ ಗೊತ್ತಿರುವಂಥ ವಿಚಾರ. ಆದರೆ ಇದನ್ನು ಯಾವ ಲೆಕ್ಕಾಚಾರ ನೋಡಲಾರ್ದಂಥ ಪ್ರಿಯಾಂಕಾ ವಾಡ್ರಾ ಅವರು ಈ ರೀತಿಯಾದಂಥ ಘೋಷಣೆಯನ್ನು ಮಾಡಿಬಿಡ್ತಾರೆ. ಚುನಾವಣೆಯಲ್ಲೇನೋ ಗೆಲುವು ಸಿಕ್ಕ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರಬೇಕಲ್ಲ. ಈ ಸುಖವಿಂದರ್ ಸುಕ್ಕುಗೆ ಬಂತು ಸಮಸ್ಯೆ. ಆರ್ಥಿಕವಾಗಿ ಸಂಪನ್ಮೂಲಗಳಿಲ್ಲ. ಕೇಂದ್ರ ಸರ್ಕಾರ ಕೇಳಿದಷ್ಟು ದುಡ್ಡು ಕೊಡೋದಿಲ್ಲ ಬೇಕು ಅಂದಾಗೆಲ್ಲ. ಪ್ರಾಕೃತಿಕ ವಿಕೋಪದ ಫಂಡು ಅಂತ ಪ್ರತಿ ವರ್ಷ ಇಷ್ಟು ಅಂತ ಕೊಡ್ತಾರೆ, ಅದರಲ್ಲಿ ನಿಭಾಯಿಸಬೇಕು ಅಂದರೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಅವರೇ ಹೇಳುವ ಹಾಗೆ ಆದಾಯ 8,058 ಕೋಟಿ ಬರಬೇಕಾಗಿದ್ದು ಈ ಸಲ 5,258 ಕೋಟಿ ಮಾತ್ರ ಬಂದಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇದೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಪ್ರತಿಭಾ ಸಿಂಗ್ ಅಂತೇಳಿ ಕಾಂಗ್ರೆಸ್ಸಿನ ಅಧ್ಯಕ್ಷೆ, ಆಕೆಯ ಮಗ ವಿಕ್ರಮಾದಿತ್ಯ ಸಿಂಗ್ ಅಂತೇಳಿ.
ಈತನ ತಂದೆ ವೀರಭದ್ರ ಸಿಂಗ್ ಅಂತಿದ್ರು, ಭಾಳ ದೊಡ್ಡ ಹೆಸರು ಅದು ಹಿಮಾಚಲ ಪ್ರದೇಶದಲ್ಲಿ. ಈ ವಿಕ್ರಮಾದಿತ್ಯ ಸಿಂಗ್ ಕಂಗನಾ ರಾಣಾವತ್ ಎದುರು ಈ ಬಾರಿ ಚುನಾವಣೆಗೆ ನಿಂತು ಸೋತೋದ್ರು ಮಂಡಿ ಲೋಕಸಭಾ ಕ್ಷೇತ್ರದಿಂದ. ಪ್ರತಿಭಾ ಸಿಂಗ್ ಅವರು ನೀವು ನಿಲ್ಲಿ ಅಂತ ಹೇಳಿದ ಸಂದರ್ಭದಲ್ಲಿ ನಾನು ನಿಲ್ಲೋದಿಲ್ಲ, ಯಾಕಂದರೆ ಕಾಂಗ್ರೆಸ್ನವ್ರು ನನಗೆ ಯಾರೂ ಬೆಂಬಲವನ್ನು ಕೊಡೋದಿಲ್ಲ, ನಮ್ಮಲ್ಲಿ ಸರಿಯಾದಂಥ ಸಂಘಟನೆ ಇಲ್ಲ, ಈಗಾಗಲೇ ಪಕ್ಷ ಸಂಪೂರ್ಣವಾಗಿ ಸೋತು ಹೋಗಿದೆ, ಇಲ್ಲಿ ನಾನು ನಿಲ್ಲಲ್ಲ ಅದು ಕೊನೆಗೆ ಅವ್ರ ಮಗನ ನಿಲ್ಲಿಸ್ತಾರೆ. ಹೀಗೆ ಪಕ್ಷ ಯಾವುದೇ ರೀತಿಯಾದಂಥ ದೃಢತೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇರುವಂಥ ಸರ್ಕಾರ. ಅಲ್ಲಿ ರಾಜ್ಯಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ಸೋಲಲಿಕ್ಕೆ ಅಲ್ಲಿ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ BJP ಅವರು ಹೈಜಾಕ್ ಮಾಡಿದ್ದೇ ಕಾರಣ ಆಗುತ್ತೆ. ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಮಟ್ಟದ ಅವಮಾನ ಆಗತ್ತೆ. ಸುಖ್ವಿಂದರ್ ಸಿಂಗ್ ಸುಕ್ಕು ಸರ್ಕಾರವೇ ಹೊರಟೋಗತ್ತೆ ಅನ್ನುವಂಥ ಸ್ಥಿತಿಯಲ್ಲಿತ್ತು. ಆದರೆ ನಡೆದಂಥ ಉಪಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದರಿಂದ ಬಚಾವಾದರು ಇವರು. ಮಜಾ ಅಂದರೆ ಹಿಮಾಚಲ ಪ್ರದೇಶದಲ್ಲಿ 98.05% ಹಿಂದೂಗಳಿದ್ದಾರೆ, ಅಂದರೆ 98ಕ್ಕಿಂತ ಜಾಸ್ತಿ ಹಿಂದೂಗಳಿರುವಂಥ ರಾಜ್ಯ ಅದು. ಆದರೂ BJPಯ ಕೈ ಹಿಡಿಯಲಿಲ್ಲ ಅಲ್ಲಿ ಜನ. ಎಂಥ ವಿಚಿತ್ರ ಇದೆ ನೋಡಿ, ನಮ್ಮ ದೇಶದ ವಿಚಿತ್ರಗಳನ್ನು ಗಮನಿಸಬೇಕು ನಾವು. ಈಗ ಈ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ನಾವೆಲ್ಲ ಸಂಬಳವನ್ನು ಬಿಡ್ತೀವಂತ. ಹೀಗೆ ಈ ಸಂಬಳವನ್ನು ಇವ್ರು ಬಿಡೋದ್ರಿಂದ ಸರ್ಕಾರ ಪುನಶ್ಚೇತನಗೊಳ್ಳಿಕ್ಕೆ ಸಾಧ್ಯವಾ? ಖಂಡಿತವಾಗಿ ಆಗೋದಿಲ್ಲ. ಇವರು ಸಂಬಳ ಒಂದರಿಂದಲೇ ರಾಜ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಯೋಜನೆ ಅನುಷ್ಠಾನ ಸಾಧ್ಯ ಇಲ್ಲ, ಮತ್ತು ಯಾವುದೇ ರೀತಿಯ ಪುನಶ್ಚೇತನ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಪಂಜಾಬ್ ಸರ್ಕಾರ ತಗೊಳ್ಳಿ, ಅಲ್ಲಿ ಭಗವಂತ್ ಸಿಂಗ್ ಮಾನ್ ಅವರು ಮುಖ್ಯಮಂತ್ರಿ ಆದ ಮಾರನೇ ದಿವಸ ಮಾಡಿದ ಮೊದಲ ಕೆಲಸ ಏನು ಅಂತಂದರೆ, ನೇರವಾಗಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಗೆಲ್ಲೋದೇನೋ ಗೆದ್ದು ಬಿಟ್ಟಿದ್ದೀವಿ, ಈ ರೀತಿ ನಾವು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ, ಆಮಿಷಗಳನ್ನು ಒಡ್ಡಿದ್ದೇವೆ, ನಮ್ಗೆ ದಯವಿಟ್ಟು 1 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡಿ, ನೆರವು ಕೊಡಿ. 1 ಲಕ್ಷ ಕೋಟಿ ಕೊಡೋಕ್ಕಾಗಲ್ಲ, ಹಂಗಾರೆ ಒಂದು 50,000 ಕೋಟಿ ಕೊಡಿ ಅಂತ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂತ್ಕೊಂಡು ಎಲ್ಲವೂ ಫ್ರೀ ಅಂತ ಹೇಳ್ತಾರೆ, ನೀರು ಫ್ರೀ, ಕರೆಂಟ್ ಫ್ರೀ, ಬಸ್ ಫ್ರೀ, ಮನೇಲಿ ಹೆಣ್ಮಕ್ಳಿಗೆ ತಿಂಗಳಿಗೆ ಪಿಂಚಣಿ ಎಲ್ಲ ಹೇಳ್ತಾರೆ. ಆದರೆ ಅನುಷ್ಠಾನಕ್ಕೆ ತರಲಿಕ್ಕೆ ದುಡ್ಡಿರೋದಿಲ್ಲ. ಅದು ಆವಾಗ ಹೋಗಿ ಮತ್ತೆ ಕೇಂದ್ರಕ್ಕೆ ಹೋಗ್ತಾರೆ. ಈಗ ಸುಖ್ವಿಂದರ್ ಸಿಂಗ್ ಸುಕ್ಕು ಮಾಡ್ತಾ ಇರೋದು ಅದೇ. ನಮ್ಮ ಸರ್ಕಾರ ರಾಷ್ಟ್ರೀಯ ವಿಪತ್ತಿಗೆ ಬೇಕಾದಂಥ ದುಡ್ಡನ್ನು ಕೊಟ್ಟಿಲ್ಲ, ಆದ್ದರಿಂದ ನಮಗೆ ತೊಂದರೆ ಆಗಿದೆ. ಜೂನ್ನಿಂದ ನಮಗೆ GST ದುಡ್ಡು ಬಂದಿಲ್ಲ. ನೋಡಿ, GST ದುಡ್ಡು ಬರೋದು ಈ ರಾಜ್ಯಕ್ಕೆ ಕೊಡಬೇಕು, ಈ ರಾಜ್ಯಕ್ಕೆ ಕೊಡಬಾರ್ದು ಅಂತ ಇರೋದಿಲ್ಲ, ಒಟ್ಟಿಗೆ ಬಿಡುಗಡೆಯಾಗುವಂಥದ್ದು. ಜೂನದ್ದು ಜುಲೈ ಆಗಸ್ಟಲ್ಲಿ ಬಿಡುಗಡೆ ಆಗುತ್ತೆ, ಆಗಸ್ಟಲ್ಲಿ ಬಿಡುಗಡೆ ಆದರೆ ಜುಲೈದ್ದು ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ. ಈ ರೀತಿಯಾದಂಥ ಸ್ಲ್ಯಾಬ್ನಲ್ಲಿ ಬಿಡುಗಡೆ ಆಗುವಂಥದ್ದು. ಆದರೆ ಇವರು ನಮ್ಗೆ ಇವತ್ತೇ ಬೇಕು, ನಾವು ಈಗಾಗಲೇ ಇಂಥ ಸ್ಕೀಮ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಯಾರೂ ಕೊಡೋಲ್ಲ. ಹೇಗೆ ಕರ್ನಾಟಕದಲ್ಲಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು, ಆಮೇಲೆ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ, ಆದ್ದರಿಂದ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇಕಾದ್ರೆ ದುಡ್ಡು ಕೊಟ್ಟು ಬಿಡ್ತೀವಿ ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಎಲ್ಲಿಯಾದರೂ ಉಂಟನ್ರಿ ನೈತಿಕತೆ ಅನ್ನೋದು ಬೇಕಲ್ರಿ ಮನುಷ್ಯನಿಗೆ? ನಾವು ನಿಮ್ಗೆ ದುಡ್ಡು ಕೇಳಿದ್ವಲ್ರಿ, 24 ರೂಪಾಯಿ 60 ಪೈಸೆ ದುಡ್ಡು ಕೊಡೋಂತ ಕೇಳಿದ್ವಿ, ಅಕ್ಕಿ ಕೊಡೋಂತ ಕೇಳಿದ್ವಿ. ನಿಮ್ಮದು ಕೇಂದ್ರದ್ದು ಸಂಘರ್ಷ ತೊಗೊಂಡು ಮತ ಹಾಕಿದವ್ರಿಗೆ ಏನು ರೀ ಸಂಬಂಧ ಅದು? ಎರಡನೇದು ಗೃಹಲಕ್ಷ್ಮಿ ಯೋಜನೆ ಅಂತಾರೆ. ಕೇಳಿದರೆ 2 ತಿಂಗಳು ಯಾಕೆ ಕೊಡಲಿಲ್ಲರಿ ಅಂತ ಯಾರು ಕೇಳಿದರೆ, ಇಲ್ಲ ತಾಂತ್ರಿಕವಾದ ತೊಂದರೆ ಇತ್ತು ಅಂತ. ಅಲ್ರಿ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಇಡೀ ದೇಶಕ್ಕೆ ಹಂಚ್ತಾ ಇದ್ದಾರೆ, ಒಂದು ಸಲ ತಾಂತ್ರಿಕ ತೊಂದರೆ ಆಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ತಾಂತ್ರಿಕವಾದ ತೊಂದರೆ, ಆದ್ದರಿಂದ 2-3 ತಿಂಗಳು ಕೊಡಲಿಕ್ಕಾಗಿಲ್ಲ, ಈಗ ಕೊಡ್ತೀವಿ ಅಂತ. ಅಂದರೆ ಕೊಡಲಿಕ್ಕೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಆವಾಗ ಕೇಂದ್ರದ ಮೇಲೆ ಹೊರೆ ಹೊರಿಸೋದು, ಅವ್ರನ್ನ ಇದಕ್ಕೆ ಆ ತಪ್ಪನ್ನು ಅವ್ರು ಮಾಡಿದ್ದಾರೆ ಅಂತ ಹೊರಗಡೆ ಬಹಿರಂಗವಾಗಿ ಹೇಳ್ಕೊಂಡು ಓಡಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ. ಯಾವ ರೀತಿ ವೆನಿಜುವೆಲಾ ಆಯಿತೋ ಅದೇ ರೀತಿ ಭಾರತ ದೇಶದ ಹಲವಾರು ರಾಜ್ಯಗಳು ಆ ಸ್ಥಿತಿಗೆ ತಲುಪುವ ದಿನ ದೂರ ಇಲ್ಲ. ಈಗಾಗಲೇ ಕೇರಳ ಸರ್ಕಾರ ದಿವಾಳಿಯಾಗಿ ಹೋಗಿದೆ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಈ ಬಿಟ್ಟಿ ಭಾಗ್ಯದ ಹೊಡೆತಕ್ಕೆ ಸಿಲುಕಿ, ಶಾಪಕ್ಕೆ ಸಿಲುಕಿ ಯಾವ್ಯಾವ ರಾಜ್ಯ ಈ ರೀತಿ ದಿವಾಳಿಗೆ ಅಂಚಿಗೆ ಹೋಗ್ತಾವೋ ಗೊತ್ತಿಲ್ಲ. ಈಗಲಾದರೂ ನಾವು ಅಮಾಯಕರಾದ ಮತದಾರರು ಈ ರೀತಿ ಬಿಟ್ಟಿ ಭಾಗ್ಯ ಘೋಷಿಸೋರಿಗೆ ಮಣೆ ಹಾಕಲಾರದೆ ನಿಜವಾದಂಥ ಶಾಸನ ಮಾಡೋರು ಯಾರಿದ್ರೆ ಅವ್ರಿಗೆ ಅದು ಮತ ಹಾಕ್ತೀವಿ ಅಂತ ನಾವು ಯಾವತ್ತೂ ಅರಿವನ್ನು ಮೂಡಿಸ್ಕೊಳ್ಳೋದಿಲ್ವ, ಅಲ್ಲಿವರೆಗೂ ಇದು ಇದೇ ರೀತಿ ಇರುವಂಥದ್ದು. ಸುಖ್ವಿಂದರ್ ಸಿಂಗ್ ಸುಕ್ಕು ಮುಂದೇನು ಮಾಡ್ತಾರೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ಗಳಿದ್ದಾವೆ. ಆರ್ಥಿಕವಾಗಿ ನಮ್ಮ ಜೊತೆಗೆ ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.